ಇವತ್ತು ನೀನು ಆಫೀಸಿಗೆ ಬರೋದು ಬೇಡ. ಲೀವ್ ಕೊಡ್ತಿರೋದು ನಿನ್ನ ಮನೆ ಕೂತ್ಕೊಂಡು ಚಕ್ಲಿ ತಿನ್ನು ಅಂತಲ್ಲ. ಮದುವೆನಲ್ಲಿ ಧಾರೆ ಸೀರೆನ ಗಂಡಿನ ಕಡೆಯವರೇ ಕೊಡ್ಬೇಕಂತೆ. ವಿಕ್ರಾಂತ್ ಸೀರೆ ಕೊಡ್ತೀವಿ ಅಂತ ಹೇಳಿದಕ್ಕೆ ಆರತಿ ಒಪ್ಲಿಲ್ವಂತೆ. ಸೊ ನಾನು ಮನೇಲೆ ಕೂತು ಅಕ್ಕಂಗೆ ಒಪ್ಸ್ಬೇಕು ಅಷ್ಟೇ ತಾನೆ? ಓಕೆ ಬಾಸ್. ಹಲೋ ಡ್ರಾಮಾ ಕ್ವೀನ್, ಪೂರ್ತಿ ಮಾತು ಕೇಳೋವರೆಗೂ ಪೇಷನ್ಸ್ ಇಲ್ಲ. ನೀನು ಯಾವಾಗಲೂ ಕೆಲ್ಸಕ್ಕೆ ಚಕ್ಕರ್ ಹಾಕೋದಕ್ಕೆ ಕಾಯ್ತಿರ್ತಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದ್ಯಾಕೋ ಔಟ್ ಆಫ್ ಸಿಲೆಬಸ್ ಅನಿಸ್ತಿದೆ. ಆದ್ರೂ ರಜಾ ಕೊಟ್ಟಿದ್ದೀರೋ ಅನ್ನೋ ಖುಷಿಗೆ ಮಾಫಿ ಮಾಡ್ತಿದ್ದೀನಿ. ಆಯ್ತು, ಅದೇನು ಅಂತ ಹೇಳಿ. ನೀನು ನಿಮ್ಮ ಅಕ್ಕನ ಕನ್ವಿನ್ಸ್ ಮಾಡಿ ಸ್ಯಾರಿ ಶೋರೂಮ್ಗೆ ಕರ್ಕೊಂಡು ಬಂದು ಸೀರೆ ನೋಡಬೇಕು. ಆಯ್ತು, ಇದೇನು ದೊಡ್ಡ ಡೀಲ್ ಅಲ್ಲ. ಆದ್ರೆ ಗಂಡಿನ ಮನೆಯವರು ಕೊಡ್ಬೇಕು ಅನ್ನೋದು ಶಾಸ್ತ್ರ ಅಂದಮೇಲೆ ನಾನು ಒಬ್ಳೇ ಇದ್ರೆ ಚೆನ್ನಾಗಿರಲ್ಲ. ನೀವು ಬನ್ನಿ ಅಲ್ಲ. ಏನಾದರೂ ಹೇಳಿದ್ರೆ ಸರಿ ಆಯ್ತು ಅಂತ ಒಪ್ಕೊಂಡು ಮಾಡೋ ಅಭ್ಯಾಸನೇ ಇಲ್ಲ ಅಲ್ವಾ ನಿನಗೆ? ನನಗೆ ಬೇರೆ ಕೆಲಸ ತುಂಬ ಇದೆ, ಅದನ್ನ ಬಿಟ್ಟು ಈ ಸೀರೆ ಅಂಗಡಿ ಬಂದು ಕುತ್ಕೊಳ್ಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಅಂದ್ರೆ ನಾವು ಓದ್ಲ ಹೊಡೆಯೋರು ಅಂತನಾ? ಹಲೋ, ನಾವು ಹೆವಿ ಬ್ಯುಸಿ ಇರ್ತೀವಿ, ನಮಗೂ ಸೀರೆ ಅಂಗಡಿಗೆಲ್ಲ ಬರೋದಕ್ಕಾಗಲ್ಲ ಬಿಡಿ. ಬೆನ್ನಿಗೆ ಬಿದ್ದಿರೋ ಬೇತಾಳ ಅಂತಂದ್ರೆ ನೀನೆ. ಯಾವುದಾದ್ರೂ ಒಳ್ಳೆ ಶೋರೂಮಿಗೆ ಹೋಗಿ ಲೊಕೇಶನ್ ಕಳಿಸು, ಬರ್ತೀನಿ. ಇದು ಇದಪ್ಪ ಮಾತು ಅಂದ್ರೆ. ಮ್ಯಾಟ್ರು ಯಾವತ್ತು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರಬೇಕು. ಅಷ್ಟೆಲ್ಲ ಏನೂ ಸೀನ್ ಇಲ್ಲ. ಕಾರ್ಯವಸಿ ಕತ್ತೆ ಕಾಲು ಹಿಡಿ ಅಂತ ಹೇಳ್ತಾರಲ್ಲ, ಅಷ್ಟೇ. ಏಯ್, ನಾನೇಕೋ ಕತ್ತೆ ಆಗ್ತೀನಿ, ನೀನ್ ಕತ್ತೆ ನಿಂತ. ಫೋನ್ ಕಟ್ ಆಗಿದೆಯಲ್ಲ, ನಾನಕ್ಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀನಿ. ಏಯ್, ನೀವು ಬರೀ ಶುಂಠಿ ಶಂಕರ ಅಲ್ವೋ? ಹಾಗಲಕಾಯಿ ಶಂಕರ, ಬೆಳ್ಳುಳ್ಳಿ ಶಂಕರ, ಕಲ್ಗಟ್ ಶಂಕರ. ಇಲ್ಲಿವರೆಗೂ ಈ ವೇದಾಂತ ತಲೆಗಿಳಿಯೋ ಧೈರ್ಯನ ಯಾವ ಹುಡುಗಿನೂ ಮಾಡಿರಲಿಲ್ಲ. ಆದ್ರೆ ಈ ಬಜಾರಿ ಯಾಕೆ ಸರ್ಕಸ್ ಮಾಡ್ತಿದ್ದಾರೆ? ಐ ಹೇಟ್ ದಿಸ್, ಐ ಹೇಟ್ ಇಟ್. ಬಟ್ ನನ್ಗೆ ಯಾಕೆ ಈ ಥರ ಆಗ್ತಿದೆ? ನೋ, ದಿಸ್ ಶುಡ್ ನಾಟ್ ಹ್ಯಾಪನ್. ನನ್ನ ತಲೆಯಲ್ಲಿ ಯಾರು ಬರಬಾರ್ದು. ನಾನು ಏನಾದರೂ ಮಾಡಲೇಬೇಕು. ಇನ್ನು 7 ಡೇಸಲ್ಲಿ ಪ್ರಾಪರ್ ರೀಸನ್ ಹುಡುಕಿ ನೀನು ಟರ್ಮಿನೇಟ್ ಮಾಡ್ತೀನಿ, ನೋಡ್ತೀನಿ. ಒಂದ್ ವೇಳೆ ಆಗಿಲ್ಲ ಅಂದ್ರೆ? ಹಾಗೆ ಆಗುತ್ತೆ. ಒಂದು ವೇಳೆ ಆಗಲಿಲ್ಲ ಅಂದರೆ ನಾನು ನೀನು ಹೇಳ್ದಾಗ ಕೇಳ್ತೀನಿ. ಎಸ್, ಅವಳು ಹೆವಿಯಾಗಿ ಟಾರ್ಚರ್ ಕೊಡೋದಕ್ಕೆ ನನಗೆ ಅವಳು ನೆನಪಾಗ್ತಿರೋದು. ಅವಳನ್ನ ಟರ್ಮಿನೇಟ್ ಮಾಡಿದ್ರೆ ಎಲ್ಲ ನಾರ್ಮಲ್ ಆಗುತ್ತೆ. ಎಸ್, ನಾನು ಕೊಡೋ ಚಾಲೆಂಜ್ನ ಅವಳು ಹೇಗೆ ತಡ್ಕೊಂತಾಳೆ ನಾನು ನೋಡೇ ಬಿಡ್ತೇನೆ. ವಿಕ್ರಾಂತ್, ಇದೆಲ್ಲ ನಿನಗೋಸ್ಕರನೇ ಮಾಡಿದೆ. ನಿನ್ನ ಆರತಿ ಮದುವೆ ಒಂದಾಗಲಿ, ಆಮೇಲಿದೆ ಬಜಾರಿಗೆ. ಅವಳು ನನ್ನ ಲೈಫಲ್ಲಿ ಇರಬಾರ್ದು. ಹಾಗೆ ಮಾಡ್ತೀನಿ. ಹೊರಡೋಣ. ಏಯ್, ಯಾಕೆ ಲೇಟು? ಎಷ್ಟೊತ್ತಿಂದ ವೇಟ್ ಮಾಡೋದು? ಈ ರೋಡಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಎಲ್ಲರೂ ಜಾಗ ಇದೆಯಾ? ಕಾರನ್ನ ತಲೆ ಮೇಲೆ ಇಟ್ಕೊಂಬರ್ಲ. ಬಂದಿದ್ದೀನಿ ತಾನೆ, ನಡಿ ಹೋಗೋಣ. ಬೇಗ ಸೀರೆ ತಗೋ. ಅರ್ಜೆಂಟ್ ಮಾಡಬೇಡ. ಸೀರೆ ಸೆಲೆಕ್ಟ್ ಮಾಡೋದು ಅಂದರೆ ಪೇಪರ್ ಮೇಲೆ ಸೈನ್ ಮಾಡ್ದಂಗಲ್ಲ. ಡಿಸೈನು, ಕಲರು, ಸೆರಗು, ಜರಿ ಎಲ್ಲ ಇಷ್ಟ ಆಗಬೇಕಾಗುತ್ತೆ. ಇಷ್ಟ ಆದಮೇಲೆ ರೇಟ್ ಹೊಂದಬೇಕಾಗುತ್ತೆ. ಎಕ್ಸ್ಕ್ಯೂಸ್ ಮೀ, ಪೇ ಮಾಡ್ತಿರೋದು ವೇದಾಂತ. ಆರ್ತಿಗೆ ವಿಕ್ರಾಂತಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಗೋ. ಸುಮ್ಮನೆ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡ. ಅದೆಷ್ಟಾರೋ ದುಡ್ಡಾಗಲಿ ನಾನು ಕೊಡ್ತೀನಿ. ಅಲ್ವಾ? ಕರೆಕ್ಟೇ. ನಿನ್ನಂತ
ಬ್ಯಾಂಕು ಬ್ಯಾಗಲ್ಲೇ ಇರುವಾಗ ನನಗೇನು ಚಿಂತೆ? ಸರಿ ಬಾ. ಎಕ್ಸ್ಕ್ಯೂಸ್ ಮೀ, ನೀನೇ ಹೋಗು, ನಾನು ಇಲ್ಲೆಲ್ಲೋ ಇರ್ತೀನಿ. ಇಲ್ಲಿವರೆಗೂ ಬಂದು ಇಲ್ಲೇ ಎಲ್ಲೋ ಇರ್ತೀನಿ ಅಂದ್ರೆ ಹೇಗೆ? ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡು. ಎಕ್ಸ್ಪೀರಿಯನ್ಸ್ ಆದ್ರೆ ಮುಂದೆ ನಿನ್ ಮದ್ವೆಲೂ ಹೆಲ್ಪ್ ಆಗುತ್ತೆ. ಜಸ್ಟ್ ಶಟ್ ಅಪ್. ಒಂದು ಹುಡುಗಿ ಜೊತೆ ಇಷ್ಟು ಜನ ಹೆಣ್ಮಕ್ಳು ಕೆಲಸ ಮಾಡೋ ಜಾಗ ಬಂದಿರೋದೇ ದೊಡ್ಡ ವಿಷಯ. ಸುಮ್ಮನೆ ಹೇಳ್ದಷ್ಟು ಕೇಳು. ಶುಂಠಿ ಶಂಕರ. ಏಯ್, ಏನಾಯ್ತೆ? ಅಲ್ಲಿ ನೋಡಿ. ಅಣ್ಣ, ಅವರು ಪರ್ಚೇಸಿಂಗಲ್ಲಿ ಬ್ಯುಸಿ ಇದ್ದಾರೆ, ಎಲ್ಲೋಗ್ತಾರೆ? ಬಾ, ಬರ್ತಾರೆ. ಅಷ್ಟು ನಾವು ಸೀರೆ ನೋಡೋಣ. ನಾನು ಧಾರೆ ಸೀರೆ ನೋಡಕ್ ಬಂದಿದ್ದೀನಿ. ಇರೋದ್ರಲ್ಲಿ ಕಾಸ್ಟ್ಲಿ ಸೀರೆ ತೋರಿಸಿ. 80,000ವರೆಗೂ ಸ್ಯಾರೀಸ್ ಇದೆ, ತೋರಿಸ್ಲಾ ಮ್ಯಾಮ್? 80,000ನಾ? ನಮ್ಮ ಜೊತೆ ಬ್ಯಾಂಕೇ ಇರುವಾಗ ನಾವ್ಯಾಕೆ ಟೆನ್ಷನ್ ಆಗಬೇಕು? ಸರಿ, ಎಲ್ಲ ಥರದ್ದು ತೋರಿಸಿ. ಆರತಿ, ನಮ್ಮ ಸೇಟು ಅಂಗಡಿಗೆ ಹೋಗೋಣ ಅಂತಂದರೆ ಇಲ್ಲಿ ತುಂಬ ಚಾಯ್ಸ್ ಇದೆ ಅಂತ ಕರ್ಕೊಂಡು ಬಂದೆ. ತುಂಬ ಕಾಸ್ಟ್ಲಿ ಕಣೆ. ಕಡಿಮೆದು ಇದೆ ನೋಡಮ್ಮ, ನಿನ್ನ ಕೈಲಿ ಇಟ್ಕೊಂಡಿರೋದು ಕಡಿಮೆದೆ. ನೋಡಮ್ಮ, ಈ ಸೀರೆ ನನಗೆ 4,000 ರೂಪಾಯಿಗೆ ಬೇಕು, ಕೊಡ್ತೀಯಾ? ಪೂರ್ತಿ 1,000 ಡಿಸ್ಕೌಂಟ್ ಕೇಳಿದ್ರೆ ಹೇಗೆ ಮೇಡಮ್? ಅಯ್ಯೋ, ನೀನು ಹೇಳಿದಷ್ಟು ರೇಟನ್ನೇ ನಾನು ಕೊಡೋಕ್ಕಾಗತ್ತಾ? ನೀವು ಬೇಕಾದ ರೇಟಲ್ಲಿ ಚೀಟಿ ಅಂಟಿಸ್ತೀರಾ, ಅದನ್ನೆಲ್ಲ ನಂಬೋಕ್ಕಾಗತ್ತಾ? 4,000 ಅಂದರೆ 4,000, ಅದಕ್ಕೆ ಮೇಲೆ 1 ರೂಪಾಯಿ ನಾನು ಕೊಡಲ್ಲ.